ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು ನಾವು 19ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 19. ವಿವಕ್ಷೋರ್ಮುಖತೋ ಭೂಮ್ನೋ ವಹ್ನಿರ್ವಾಗ್ ವ್ಯಾಹೃತಂ ತಯೋಃ ಜಲೇ ಚೈತಸ್ಯ ಸುಚಿರಂ ನಿರೋಧ ಸಮಜಾಯತ. ಅನುವಾದ: ಪರಮಪುರುಷನು ಮಾತಾಡಲು ಅಪೇಕ್ಷಿಸಿದಾಗ ಬಾಯಿಯಿಂದ ಮಾತುಗಳು ಸ್ಪಂದಿಸಿದವು. ಆಗ ಅಗ್ನಿಯ ನಿಯಂತ್ರಕ ದೇವತೆ ಬಾಯಿಯಿಂದ ಜನಿಸಿದನು. ಆದರೆ ಭಗವಂತನು ನೀರಿನಲ್ಲಿ ಮಲಗಿದ್ದಾಗ ಈ ಎಲ್ಲ ಕ್ರಿಯೆಗಳನ್ನು ತಡೆಹಿಡಿಯಲಾಗಿತ್ತು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಒಂದೊಂದು ಅಂಗದಿಂದ, ಅಂದರೆ ಅವನು ಒಳಗಡೆಯಿಂದನೇ ಇವೆಲ್ಲ ಸೃಷ್ಟಿಯಾಗಿರೋದು. ಸೊ ಅವನು ಯಾವಾಗ ಇಷ್ಟಪಟ್ಟನೋ ಆಗ ಹಸಿವು ಬಾಯಾರಿಕೆ ಹುಟ್ಕೊಳ್ಳುತ್ತೆ, ಕುಡಿಬೇಕು ತಿನ್ನಬೇಕು ಅಂತ ಅವನು ಇಚ್ಛೆ ಪಟ್ಟಾಗ ಬಾಯಿ ಓಪನ್ ಆಗುತ್ತೆ, ಮತ್ತು ಬಾಯಿಯಿಂದ ಅಂಗುಳು ವ್ಯಕ್ತವಾಗುತ್ತೆ, ನಾಲಿಗೆ ಕೂಡ ಹುಟ್ಟುತ್ತೆ. ಆ ನಾಲಿಗೆಯನ್ನು ಆಸ್ವಾದಿಸೋದಕ್ಕೆ ಬೇರೆ ಬೇರೆ ರಸಗಳು ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತ ನೋಡೋಣ. ಯಾವಾಗ ಭಗವಂತ ಮಾತಾಡೋದಕ್ಕೆ ಇಷ್ಟಪಟ್ಟನೋ ಆಗ ಬಾಯಿಂದ ಮಾತುಗಳು ಸ್ಪಂದಿಸುತ್ತೆ. ಮತ್ತೆ ಅಗ್ನಿಯ ನಿಯಂತ್ರಕ ದೇವತೆ ಬಾಯಿಯಿಂದ ಜನಿಸ್ತಾನೆ. ಅಂದರೆ ಒಂದೊಂದು ದೇವತೆ ಎಲ್ಲೆಲ್ಲಿಂದ ಹುಟ್ಟು ಬರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಮಾತು ಬಾಯಿಂದ ಬರುತ್ತಲ್ವಾ, ಆ ಅಗ್ನಿಯನ್ನು ನಿಯಂತ್ರಣ ಮಾಡುವಂಥ ದೇವತೆ ಎಲ್ಲಿ ಹುಟ್ಟೋದು? ಬಾಯಿಂದ ಜನಿಸ್ತಾನೆ. ಆದರೆ ಭಗವಂತ ಯಾವಾಗ ನೀರಲ್ಲಿ ಮಲಗಿದ್ನಲ್ಲ ಆಗ ಈ ಎಲ್ಲ ಕ್ರಿಯೆಗಳನ್ನು ಕೂಡ ತಡೆ ಹಿಡಿಯಲಾಗಿತ್ತು. ಅಂದರೆ ಅಲ್ಲಿ ಆ ಕೆಲಸವನ್ನು ಆಗ ಮಾಡ್ತಾ ಇರಲಿಲ್ಲ. ಆಯಿತಾ? ಭಗವಂತ ನೀರಲ್ಲಿ ಇರೋವರೆಗೂ ಆ ಕೆಲಸ ನಡೀತಾ ಇರಲಿಲ್ಲ ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ವಿವಿಧ ಇಂದ್ರಿಯಗಳ ಕ್ರಮಶಃ ಬೆಳವಣಿಗೆ ವೈಶಿಷ್ಟ್ಯವೆಂದರೆ ಏಕಕಾಲದಲ್ಲಿ ತಮ್ಮ ನಿಯಂತ್ರಕ ದೇವತೆಗಳಿಂದ ಪೋಷಿತವಾಗುವುದಾಗಿದೆ. ಆದ್ದರಿಂದ ಇಂದ್ರಿಯಗಳ ಚಟುವಟಿಕೆಗಳು ಪರಮಪುರುಷನ ಇಚ್ಛೆಯಿಂದ ನಿಯಂತ್ರಿತವಾಗಿದೆ ಎಂದು ತಿಳಿಯಬೇಕು. ಎಂದರೆ ಇಂದ್ರಿಯಗಳು ಬದ್ಧಾತ್ಮರಿಗೆ ಅನುಮತಿ ನೀಡುತ್ತವೆ. ಅವರು ಅವುಗಳನ್ನು ಪರಮಪ್ರಭುವಿನಿಂದ ನಿಯುಕ್ತರಾದ ನಿಯಂತ್ರಕ ದೇವತೆಗಳ ನಿಯಂತ್ರಣದ ಅಡಿಯಲ್ಲಿ ಸಮಂಜಸವಾಗಿ ಉಪಯೋಗಿಸಬೇಕು. ಅಂದರೆ ಇಲ್ಲಿ ಇಂದ್ರಿಯಗಳ ಕ್ರಮಶಃ ಬೆಳವಣಿಗೆಯ ವೈಶಿಷ್ಟ್ಯ ಏನಪ್ಪ ಅಂದರೆ ಇಂದ್ರಿಯಗಳು, ಬೇರೆ ಬೇರೆ ಇಂದ್ರಿಯಗಳಿದೆಯಲ್ಲ ಅದು ಕ್ರಮಶಃವಾಗಿ ಬೆಳೆಯತ್ತಲ್ಲ, ಅದರ ವಿಶಿಷ್ಟತೆ ಏನು ಅಂತಂದರೆ ಅದು ಏಕಕಾಲದಲ್ಲೇ ತಮ್ಮ ಅಂದರೆ ಆಯಾ ಇಂದ್ರಿಯಗಳನ್ನು ನಿಯಂತ್ರಿಸುವಂತಹ ದೇವತೆಗಳಿಂದ ಅದು ಪೋಷಿತವಾಗುತ್ತೆ. ಈಗ ಭಗವಂತ ನಮ್ಮ ಶರೀರದಲ್ಲಿ ಎಷ್ಟು ಅಂಗಾಂಗಗಳಿದೆಯೋ ಒಂದೊಂದು ಅಂಗಕ್ಕೂ ಕೂಡ ಅದರದೇ ಆದಂಥ ಒಂದು ವಿಶೇಷ ದೇವತೆಯನ್ನು ಸೃಷ್ಟಿ ಮಾಡಿದ್ದಾನೆ. ಆ ದೇವತೆಗಳಿಂದ ಆ ಒಂದು ಇಂದ್ರಿಯಗಳು ಪೋಷಿತವಾಗುತ್ತೆ. ಅದರಿಂದ ಏನಾಗುತ್ತೆ? ಇಂದ್ರಿಯಗಳ ಚಟುವಟಿಕೆಗಳು, ಅಂದರೆ ನಾವು ಆ ಇಂದ್ರಿಯಗಳ ಮೂಲಕ ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಪರಮಪುರುಷನ ಇಚ್ಛೆಯಿಂದ ನಿಯಂತ್ರಿತವಾಗಿದೆ ಅಂತ ತಿಳಿಬೇಕು. ನಾವೇ ಮಾಡಿಬಿಡ್ತಾ ಇದ್ದೀವಿ ಅಂತಲ್ಲ, ಆ ಭಗವಂತ ಅದನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಅವನು ಮಾಡು ಅಂದಾಗ ನಾವು ಮಾಡೋಕ್ಕಾಗೋದು, ಅವನು ಬೇಡ ಅಂದಾಗ ನಾವು ನಿಲ್ಲಬೇಕು. ನಾವು ಅದನ್ನು ಮಾಡಿಬಿಡ್ತೀವಿ ಅಂತಂದರೆ ಅದಕ್ಕೆ ಸಾಧ್ಯನೇ ಇಲ್ಲ. ಅವನ ಒಂದು ಪರ್ಮಿಷನ್ ಇದ್ದಾಗಲೇ ಆ ಕೆಲಸ ಆಗೋದಕ್ಕೆ ಸಾಧ್ಯ. ಅಂದರೆ ಇಂದ್ರಿಯಗಳು ಬದ್ಧಾತ್ಮರಿಗೆ ಅನುಮತಿ ನೀಡುತ್ತೆ. ಆಯಿತು ನೀನು ಮಾಡು ಅಂತ. ಆಗ ಅವರು ಆ ಭಗವಂತನಿಂದ ನಿಯುಕ್ತರಾಗಿರ್ತಾರಲ್ಲ ದೇವತೆಗಳು, ಅವರ ನಿಯಂತ್ರಣದ ಅಡಿಯಲ್ಲಿ ಆ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅಂದರೆ ನಾವು ಏನೇ ಇಚ್ಛೆ ಪಟ್ಟರೂ ಕೂಡ ಅದು ಆ ನಿಯಂತ್ರಕ ದೇವತೆ ಇರ್ತಾರಲ್ಲ ಅವರ ಒಂದು ಅಂಡರಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕಂದ್ರೆ ಆ ಒಂದು ಇಂದ್ರಿಯವನ್ನು ಹಾಗೆ ಉಪಯೋಗಿಸ್ಬೇಕು. ಅಂಥ ನಿಯಂತ್ರಣದ ನಿಯಮಗಳನ್ನು ಉಲ್ಲಂಘಿಸುವವನು ಕೆಳಹಂತದ ಜನ್ಮದ ಅಧೋಗತಿಯ ಮೂಲಕ ಶಿಕ್ಷೆಗೆ ಒಳಗಾಗುತ್ತಾನೆ. ಈಗ ಕೆಲವೊಂದು ನಿಯಮಗಳು ನೀತಿಗಳನ್ನೆಲ್ಲ ಮಾಡಿಟ್ಟಿದ್ದಾರಲ್ಲ, ರೀತಿ ನೀತಿಗಳನ್ನು. ಅಂದರೆ ಈಗ ಒಬ್ಬ ಆ ಒಂದು ಪೊಸಿಷನಲ್ಲಿ ಇದ್ದಾಗ ಅವನು ಅದು ಯಾವ ರೀತಿ ನಡ್ಕೋಬೇಕೋ ಆ ರೀತಿ ನಡ್ಕೋಬೇಕು. ಆ ಇಂದ್ರಿಯಗಳನ್ನು ಏನಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಯೂಸ್ ಮಾಡಬೇಕು. ಯಾವಾಗ ನಿಯಮವನ್ನು ಉಲ್ಲಂಘನೆ ಮಾಡ್ತಾನೋ ಆ ರೀತಿ ಯಾವಾಗ ಅವನು ನಡ್ಕೊಳ್ಳೋದಿಲ್ವೋ ಅವಾಗ ಏನಾಗುತ್ತೆ ಅಂತಂದರೆ ಕೆಳಮಟ್ಟದ ನಮಗೆ ಅಧೋಗತಿಯ ಜನ್ಮವನ್ನು ಕೊಟ್ಟು ಅದು ನಮಗೆ ಶಿಕ್ಷೆ
ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ನಮಗೆ ಶಿಕ್ಷೆ ಕೊಡ್ತಾನೆ. ಈಗ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿರ್ತೀವಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಮನುಷ್ಯ ಯೋನಿಯಲ್ಲಿ ಹುಟ್ಟಿರ್ತೀವಿ. ಮನುಷ್ಯ ಯೋನಿಯಲ್ಲಿ ಹುಟ್ಟಿದ ಮೇಲೆ ನನ್ನದೇ ಆದಂಥ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಕರ್ತವ್ಯಗಳಿರುತ್ತೆ. ಅದನ್ನು ನಾನು ಮಾಡಬೇಕು. ಮನುಷ್ಯರು ಯಾವ ರೀತಿ ನಡ್ಕೋಬೇಕೋ ಆ ರೀತಿ ನಡ್ಕೋಬೇಕು. ಅದನ್ನು ಬಿಟ್ಟು ನಾನು ಪ್ರಾಣಿ ಥರ ನಡ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅವಾಗ ನನಗೆ ಬುದ್ಧಿ ಕಲಿಸ್ಬೇಕಲ್ವ, ಅದಕ್ಕೆ ನನಗೆ ಪ್ರಾಣಿಯ ಯೋನಿಯಲ್ಲಿ ಹಾಕ್ಬಿಡ್ತಾನೆ ಭಗವಂತ. ನೆಕ್ಸ್ಟ್ ಜನ್ಮದಲ್ಲಿ ನಾನು ಪ್ರಾಣಿ ಯೋನಿಯಲ್ಲಿ ಹುಟ್ಟಿ ಅಲ್ಲಿ ನಾನು ನೋವುಗಳನ್ನು ಎಲ್ಲ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ನನ್ನ ಮನಸ್ಸಿಗೆ ಏನಾದರೂ ಅದು ಅನಿಸಿ, ಹೌದು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸಿ ನನಗೆ ಮನುಷ್ಯ ಜನ್ಮ ಬೇಕು ಅಂತ ಮತ್ತೆ ನಾನು ಇಚ್ಛೆ ಪಟ್ಟಾಗ ನನಗೆ ಮನುಷ್ಯ ಜನ್ಮ ಸಿಗುತ್ತೆ. ಆಯಿತಾ? ಅಂದರೆ ನಾನು ಆ ರೀತಿ ಕರ್ತವ್ಯಗಳನ್ನು ಮಾಡಿದಾಗ ಮಾತ್ರ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾರು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾನೋ ಅವನು ಕೆಳ ಹಂತದ ಜನ್ಮ, ಅಂದರೆ ಅಧೋಗತಿಯ ಮೂಲಕ ಶಿಕ್ಷೆಗೆ ಒಳಗಾಗ್ತಾನೆ. ನಾಲಿಗೆ ಮತ್ತು ಅದರ ನಿಯಂತ್ರಕ ದೇವತೆಯಾದ ವರುಣನನ್ನು ಉದಾಹರಣೆಗಾಗಿ ಪರಿಗಣಿಸಿ, ನಾಲಿಗೆಯು ತಿನ್ನುವುದಕ್ಕಾಗಿ ಇದೆ. ಮನುಷ್ಯರು, ಪ್ರಾಣಿಗಳು ಮತ್ತು ಪಕ್ಷಿಗಳು ಪ್ರತಿಯೊಂದು ವಿವಿಧ ಅನುಮತಿಗಳಿಗೆ ಅನುಸಾರವಾಗಿ ತಮ್ಮ ತಮ್ಮ ಭಿನ್ನ ರುಚಿಗಳನ್ನು ಹೊಂದಿವೆ. ನೋಡಿ, ಇಲ್ಲಿ ನಾಲಿಗೆ ಮತ್ತು ಅದರ ನಿಯಂತ್ರಕ ದೇವತೆ ಯಾರು ಅಂದರೆ ವರುಣ ದೇವರು. ಅದನ್ನು ಉದಾಹರಣೆಯನ್ನಾಗಿ ತಗೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ನಾಲಿಗೆ ಇರೋದು ಏನಕ್ಕೆ? ತಿನ್ನೋದಕ್ಕೋಸ್ಕರ. ಈಗ ಮನುಷ್ಯರಿದ್ದಾರೆ, ಪ್ರಾಣಿಗಳಿದ್ದಾರೆ, ಪಕ್ಷಿಗಳಿದ್ದಾವೆ. ಅವೆಲ್ಲ ಭಗವಂತ ಒಂದು ಅವರಿಗೆ ಅನುಮತಿಯನ್ನು ಕೊಟ್ಟಿರ್ತಾನೆ, ಇಂಥದ್ದನ್ನು ನೀವು ತಿನ್ಬೋದು ಅಂತಂದ್ಬಿಟ್ಟು. ಅದಕ್ಕೆ ಅನುಸಾರವಾಗಿ ಅವರು ಬೇರೆ ಬೇರೆ ರುಚಿಗಳನ್ನು ಹೊಂದಿದ್ದಾರೆ. ಈಗ ಮನುಷ್ಯ ಏನು ತಿಂತಾನೋ ಅದು ಪಕ್ಷಿಗಳಿಗೆ ಇಷ್ಟ ಆಗಲ್ಲ. ಪಕ್ಷಿಗಳು ಕಾಳನ್ನು ಇಷ್ಟಪಡ್ತವೆ. ಪಕ್ಷಿಗಳು ಕಾಳನ್ನು ತಿನ್ನುತ್ತೆ, ಆದರೆ ಪ್ರಾಣಿಗಳು ಕಾಳನ್ನು ತಿನ್ನೋದಿಲ್ಲ. ಅದಕ್ಕೆ ಬೇರೆ ರೀತಿಯ ಆಹಾರವನ್ನು ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ರುಚಿ ಹೇಗಿರುತ್ತೋ ಅದರ ಪ್ರಕಾರವಾಗಿ ಅದು ತಿನ್ನುತ್ತೆ. ಮಾನವ ಜೀವಿಗಳ ಮತ್ತು ಹಂದಿಯ ರುಚಿ ಒಂದೇ ಮಟ್ಟದ್ದಲ್ಲ, ಆದರೆ ವಿಭಿನ್ನ ಪ್ರಕೃತಿಯ ಗುಣಕ್ಕೆ ಅನುಗುಣವಾಗಿ ವಿಶಿಷ್ಟ ಜೀವಿಯು ರುಚಿಯನ್ನು ಬೆಳೆಸಿಕೊಂಡಾಗ ನಿಯಂತ್ರಕ ದೇವತೆಯು ವಿಶಿಷ್ಟ ಮಾದರಿಯ ದೇಹವನ್ನು ನೀಡುತ್ತಾನೆ ಅಥವಾ ಅನುಮೋದಿಸುತ್ತಾನೆ. ಈಗ ಮನುಷ್ಯ ಮತ್ತು ಹಂದಿ ಈ ಎರಡರ ರುಚಿ ಒಂದೇ ಆಗಿರೋದಿಲ್ಲ. ಹಂದಿ ಏನು ತಿನ್ನತ್ತೆ ಅಂತ ನಮಗೆಲ್ಲ ಗೊತ್ತಲ್ವಾ, ಅದು ಹೊಲ್ಸು ಇಷ್ಟ. ಆದರೆ ಮನುಷ್ಯ ಹೊಲ್ಸು ತಿಂತಾನ? ಇಲ್ಲ. ಅಂದರೆ ಅದರ ಪ್ರಕೃತಿ ಗುಣಕ್ಕೆ ಅನುಗುಣವಾಗಿ ಆ ವಿಶಿಷ್ಟ ಜೀವಿ ಅದರದೇ ಆದಂಥ ಕೆಲವೊಂದು ರುಚಿಯನ್ನು ಬೆಳೆಸ್ಕೊಂಡಿರುತ್ತೆ. ಆಮೇಲೆ ಅದರ ನಿಯಂತ್ರಕ ದೇವತೆ ಏನು ಮಾಡ್ತಾನೆ? ಈಗ ಹಂದಿಗೆ ಹೊಲಸು ತಿನ್ನೋಕ್ಕಿಷ್ಟ, ಅಂಥ ಒಂದು ದೇಹವನ್ನು ಅದಕ್ಕೆ ಕೊಡ್ತಾನೆ. ಮನುಷ್ಯನು ನಾನು ಹಂದಿ ಥರನೇ ತಿನ್ನಬೇಕು ಅಂತಂದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಹಂದಿ ದೇಹನೇ ಕೊಡ್ತಾನೆ. ಯಾಕೆ? ಅವನು ಇಚ್ಛೆ ಪಟ್ಟಿರ್ತಾನೆ ನಾನು ಅದ್ರ ಥರ ತಿನ್ನಬೇಕು ಅಂತಂದ್ಬಿಟ್ಟು. ಅದೇ ಹಂದಿ ನಾನು ಮನುಷ್ಯನ ಹಾಗೆ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅದು ಇಚ್ಛೆ ಪಟ್ಟಿದ್ದೆ ಆದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಅದೇ ದೇಹ ಸಿಗುತ್ತೆ. ಆಯಿತಾ? ವಿಶಿಷ್ಟವಾಗಿ ಒಂದೊಂದು ದೇಹ ಇರುತ್ತೆ, ಅದರ ತಕ್ಕಂಗೆ ಅದಕ್ಕೆ ಊಟ ಉಪಚಾರಗಳಿರುತ್ತೆ. ಆದರೆ ನಾವು ಬಯಸಿದ್ದೆ ಆದರೆ ನೆಕ್ಸ್ಟು ಆ ಒಂದು ಇಂದ್ರಿಯವನ್ನು ನಿಯಂತ್ರಣ ಮಾಡೋನಿರ್ತಾನಲ್ಲ ಆ ದೇವತೆ, ಅವನಿಗೆ ಅಂಥದ್ದೇ ದೇಹವನ್ನು ಕೊಡ್ತಾನೆ. ಈಗ ನೋಡಿ, ಮಾನವ ಜೀವಿಯು ವಿವೇಚನೆ ಇಲ್ಲದೆ ಹಂದಿಯಂತೆ ರುಚಿಯನ್ನು ಬೆಳೆಸಿಕೊಂಡರೆ ಆಗ ನಿಯಂತ್ರಕ ದೇವತೆಯು ಅವನಿಗೆ ಮುಂದಿನ ಸರದಿಯಲ್ಲಿ ಹಂದಿಯ ಶರೀರವನ್ನು ನೀಡಲು ಖಂಡಿತವಾಗಿ ಸಮರ್ಥಿಸುತ್ತಾನೆ. ಹಂದಿಯು ಮಲವೂ ಸೇರಿದಂತೆ ಯಾವ ಬಗೆಯ ಆಹಾರವನ್ನು ಸ್ವೀಕರಿಸುತ್ತದೆ. ಮತ್ತು ಅಂತಹ ವಿವೇಚನಾ ರಹಿತ ರುಚಿಯನ್ನು ಬೆಳೆಸಿಕೊಂಡ ಮಾನವ ಜೀವಿಯು ಮುಂದಿನ ಜನ್ಮದಲ್ಲಿ ಕೆಳವರ್ಗದ ಹುಟ್ಟಿಗೆ ಸಿದ್ಧನಾಗಿರಬೇಕು. ಅಂಥ ಶರೀರವೂ ಕೂಡ ಭಗವಂತನ ಅನುಗ್ರಹವೇ. ಏಕೆಂದರೆ ಬದ್ಧಾತ್ಮನು ವಿಶಿಷ್ಟ ಮಾದರಿಯ ಆಹಾರದ ನಿರ್ದಿಷ್ಟ ಸೇವನೆಗಾಗಿ ಅಂತಹ ಶರೀರವನ್ನು ಅಪೇಕ್ಷಿಸಿದನು. ನೋಡಿ, ಇಲ್ಲಿ ಮನುಷ್ಯ ವಿವೇಚನೆ ಇಲ್ಲದೆ ಇದ್ದಾಗ, ಅಂದರೆ ಯಾವುದು ಸರಿ ಯಾವುದು ತಪ್ಪು, ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಿರೋದಿಲ್ಲ, ಇಷ್ಟ ಬಂದಂಗೆ ನಡ್ಕೊಳ್ತಾನಲ್ಲ ಅಂತರ. ಜ್ಞಾನ ವಿವೇಚನೆ ಏನೂ ಇಲ್ಲದೆ ನಾನು ಹಂದಿ ಥರನೇ ತಿನ್ನಬೇಕು, ಅದರ ರುಚಿ ಏನಿದೆಯೋ ಅದನ್ನೇ ನಾನು ಬೆಳೆಸ್ಕೊಂಡಾಗ ಅದೇನಂದರೆ ಅದು ತಿನ್ನುತ್ತಲ್ಲ, ಅದೇ ರೀತಿ ನಾವು ಬೆಳೆಸ್ಕೊಂಡಾಗ ಅದರ ನಿಯಂತ್ರಕ ದೇವತೆ ಒಬ್ಬ ಇರ್ತಾನಲ್ಲ, ಆ ಇಂದ್ರಿಯದ ನಿಯಂತ್ರಣ ಮಾಡುವಂಥವನು, ಆ ದೇವತೆ ಏನು ಮಾಡ್ತಾನೆ? ಇವನು ಇದನ್ನು ಇಷ್ಟೊಂದು ಇಷ್ಟಪಡ್ತಾ ಇದ್ದಾನ, ಆಯಿತು ಇವನಿಗೆ ನಾನು ಮುಂದಿನ ಜನ್ಮದಲ್ಲಿ ಆ ಹಂದಿಯ ಶರೀರವನ್ನೇ ಕೊಡ್ತೀನಿ ಅಂತಂದ್ಬಿಟ್ಟು ಅವ್ನು ಡಿಸೈಡ್ ಮಾಡ್ತಾನೆ.
ಈಗ ಹಂದಿ ಮಲಾನು ಸೇರಿದಂಗೆ ಎಲ್ಲ ರೀತಿಯ ಆಹಾರವನ್ನು ತಿನ್ನುತ್ತೆ. ಅದು ಏನು ಇದನ್ನು ತಿನ್ನಲ್ಲ ಅನ್ನೋ ಹಾಗಿಲ್ಲ, ಎಲ್ಲವನ್ನ ತಿಂತಾ ಇರುತ್ತಲ್ಲ. ಅದೇ ರೀತಿ ಯಾರು ವಿವೇಚನೆಯನ್ನು ಕಳ್ಕೊಂಡಿರ್ತಾನೋ ಅಂಥ ಒಬ್ಬ ಮನುಷ್ಯ ಈ ರೀತಿ ರುಚಿಯನ್ನು ಬೆಳೆಸ್ಕೊಂಡಾಗ, ಈಗ ಮನುಷ್ಯ ಅಂದಮೇಲೆ ಅವನಿಗೆ ಆದಂಥ ಕೆಲವೊಂದು ಊಟ ಇರುತ್ತೆ, ಆ ರೀತಿನೇ ಅವನು ಊಟ ಮಾಡಬೇಕು, ಅದನ್ನೇ ತಿನ್ನಬೇಕು ಅನ್ನೋದಿರುತ್ತೆ. ಆದರೆ ಅವನು ವಿವೇಚನಾರಹಿತವಾದಂತಹ ರುಚಿಯನ್ನು ಬೆಳೆಸ್ಕೊಂಡ್ರೆ ಆ ದೇವತೆ ಏನು ಮಾಡ್ತಾನೆ, ಮುಂದಿನ ಜನ್ಮದಲ್ಲಿ ಅವನು ಕೆಳವರ್ಗದಲ್ಲಿ ಹುಟ್ಟೋದಕ್ಕೆ ಸಿದ್ಧನಾಗಿರಬೇಕು ಅಂತ ಒಂದು ಜನ್ಮವನ್ನು ಆ ದೇವತೆ ಕೊಡ್ತಾನೆ. ಅದು ಕೂಡ ಅಂದರೆ ಆ ಶರೀರವನ್ನು ಕೊಡೋದು ಕೂಡ ಭಗವಂತನ ಅನುಗ್ರಹನೇ. ಯಾಕೆ, ನಾನು ಇಷ್ಟಪಟ್ಟಿದ್ದೆ, ಅದನ್ನು ಅವನು ಪೂರೈಸ್ತಾ ಇದ್ದಾನಲ್ಲ. ಅದಕ್ಕೆ ಬದ್ಧಾತ್ಮ ಒಂದು ವಿಶಿಷ್ಟ ರೀತಿಯ ದೇಹ ಬೇಕು ಅಂತ ಅವನು ಇಷ್ಟಪಟ್ಟಿರ್ತಾನೆ, ಅದನ್ನು ಭಗವಂತ ಕೊಡ್ತಾನೆ. ಒಬ್ಬ ಮನುಷ್ಯನು ಹಂದಿಯ ದೇಹವನ್ನು ಪಡೆದರೆ ಅದು ಭಗವಂತನ ಅನುಗ್ರಹ ಅಂತಲೇ ನಾವು ಭಾವಿಸ್ಬೇಕು. ಯಾಕೆ ಅಂತಂದರೆ ಭಗವಂತ ಅಂತ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನಲ್ಲ, ಅಂಥ ಒಂದು ಊಟವನ್ನು ಬಯಸದೆ ಅದಕ್ಕೆ ತಕ್ಕಾದಂತಹ ಒಂದು ಶರೀರವನ್ನು ನಮಗೆ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಮರಣಾನಂತರ ಪರಮ ನಿಯಂತ್ರಣದಿಂದ ಮುಂದಿನ ಶರೀರವನ್ನು ನೀಡಲಾಗುತ್ತದೆ, ಕುರುಡಾಗಿ ಅಲ್ಲ. ಅಂದರೆ ನಮಗೆ ಮರಣ ಬಂದ ಮೇಲೆ ಅದು ಭಗವಂತನ ನಿಯಂತ್ರಣದಿಂದ ನಮಗೆ ಮುಂದಿನ ಶರೀರ ಸಿಗುತ್ತೆ. ಹೇಗೋ ಹಾಗೆ ನಮಗೇನೋ ಒಂದು ಸಿಕ್ಬಿಡೋರೋದಲ್ಲ, ಭಗವಂತ ಡಿಸೈಡ್ ಮಾಡಿ ಅದನ್ನು ಕೊಟ್ಟಿರ್ತಾನೆ. ಕುರುಡಾಗಿ ಅಂತಂದರೆ ಏನೋ ಒಂದು ಹಂಗೆ ಸಿಕ್ಬಿಡ್ತು ಅಂತ ನಾವು ಹೇಳೋ ಹಾಗಿಲ್ಲ, ಭಗವಂತ ಡಿಸೈಡ್ ಮಾಡೇ ನಮಗೆ ಆ ಒಂದು ಶರೀರವನ್ನು ಕೊಡೋದು. ಆದ್ದರಿಂದ ಮಾನವ ಜೀವಿಯು ಮುಂದಿನ ಜನ್ಮ ಪಡೆಯುವಾಗ ಯಾವ ಬಗೆಯ ದೇಹವನ್ನು ಹೊಂದುವನು ಎಂಬುದರ ಬಗ್ಗೆ ತನ್ನ ಎಚ್ಚರಿಕೆಯಲ್ಲಿರಬೇಕು. ವಿವೇಚನಾರಹಿತವಾದ ಹೊಣೆಗಾರಿಕೆ ಇಲ್ಲದ ಜೀವನವು ಅಪಾಯಕಾರಿಯಾದುದು ಮತ್ತು ಅದು ಎಲ್ಲ ಧರ್ಮಗ್ರಂಥಗಳ ಘೋಷಣೆಯಾಗಿದೆ. ಅಂದರೆ ಇವಾಗ ನನಗೆ ಮುಂದಿನ ಜನ್ಮ ಏನು ಬೇಕು, ನಾನು ಮನುಷ್ಯನಾಗೇ ಹುಟ್ಟಬೇಕಾ, ಅಥವಾ ಅದರಿಂದ ಉನ್ನತವಾದಂಥ ಒಂದು ಜೀವನ ಇದ್ದರೆ ಅದನ್ನು ನಾನು ಪಡ್ಕೋಬೇಕಾ, ಅಥವಾ ಅದಕ್ಕಿಂತ ಅಧಮ ಜೀವನ ಯಾವುದಾದ್ರೂ ಇದೆ ಅದನ್ನು ಪಡ್ಕೋಬೇಕಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಎಚ್ಚರಿಕೆಯಾಗಿರಬೇಕು. ಮನುಷ್ಯ ಜನ್ಮ ಅನ್ನೋದು ತುಂಬ ಉನ್ನತವಾಗಿರುವಂಥದ್ದು. ಅದು ಯಾಕೆ ಕೊಟ್ಟಿದ್ದಾನೆ, ಅದರಿಂದ ನಾನು ಏನನ್ನು ಪಡ್ಕೋಬೇಕು, ಏನಕ್ಕೋಸ್ಕರ ಕೊಟ್ಟಿದ್ದಾನೆ, ಏನು ಸಾಧನೆ ಮಾಡಬೇಕು ನಾನು, ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಆದರೆ ನಾವು ವಿವೇಕನೇ ಇಲ್ಲದೆ ಇರೋ ಹಾಗೆ ಯಾವುದೇ ಹೊಣೆ, ಯಾವುದೇ ಜವಾಬ್ದಾರಿಗಳು ಇಲ್ಲದೆ ಇರುವಂತಹ ಜೀವನ ನಡೆಸ್ತೀವಲ್ಲ, ಅದು ತುಂಬ ಅಪಾಯಕಾರಿ ಅಂತ ಹೇಳಿದ್ದಾರೆ. ಅಂದರೆ ನಮಗೆಲ್ಲದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಬೇಕು. ಆಮೇಲೆ ಒಂದು ಜವಾಬ್ದಾರಿಯುತವಾದ ಜೀವನವನ್ನು ನಾವು ನಡೆಸಬೇಕು. ಇಷ್ಟೊಂದು ಮೂಲ್ಯವಾದಂಥದ್ದು ಅಂದರೆ ತುಂಬಾ ಪ್ರೆಷಿಯಸ್ ಅಂತ ಹೇಳ್ತೀವಲ್ಲ, ಬಹುಮೂಲ್ಯವಾದಂತಹ ಜೀವನ ಇದು ಮನುಷ್ಯ ಜೀವನ. ಅದು ಯಾಕೆ ಕೊಟ್ಟಿದ್ದಾನೋ ಅದನ್ನು ಯೂಸ್ ಮಾಡ್ಕೊಳ್ಬೇಕೆ ಹೊರತು ನಾವು ಹೇಗೋ ಹಾಗೆ ಪ್ರಾಣಿಗಳು ಹೇಗೆ ಜೀವನ ಮಾಡುತ್ತೋ ಆ ರೀತಿ ನಾವು ಕೂಡ ಜೀವನ ಮಾಡೋದಲ್ಲ. ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು, ಇಲ್ಲಾಂದರೆ ಅದು ಅಪಾಯಕಾರಿಯಾಗುತ್ತೆ ಅನ್ನೋದು ಎಲ್ಲ ಧರ್ಮಗ್ರಂಥಗಳ ಘೋಷಣೆ. ಬರೀ ಒಂದೇ ಒಂದು ಧರ್ಮದಲ್ಲಿ ಹೀಗೆ ಹೇಳಿದ್ದಾರೆ ಅಂತಲ್ಲ, ನೀವು ಯಾವುದೇ ಧರ್ಮಗ್ರಂಥಗಳನ್ನು ತಗೊಂಡ್ರೂ ಕೂಡ ಅದರಲ್ಲಿ ಹೇಳಿರೋದೆಲ್ಲನೂ ಇದೇ ವಿಚಾರವನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.